ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಬಯಸ್ತೀನಿ. ಫ್ರೆಂಡ್ಸ್, ಚಿತ್ರದುರ್ಗ ಸಮೀಪದಲ್ಲಿರೋ ಹಿರೇಗುಂಟ್ನೂರಲ್ಲಿ ನಮ್ಮ ಮನೆ ದೇವರ ರಥೋತ್ಸವ ತುಂಬ ಅದ್ಧೂರಿಯಾಗಿ ಸಹಸ್ರಾರು ಭಕ್ತಾದಿಗಳ ಸಮೂಹದಲ್ಲಿ ನೆರವೇರಿದೆ. ಫ್ರೆಂಡ್ಸ್, ತುಂಬ ಜನ ಭಕ್ತಾದಿಗಳು ಆ ರಥೋತ್ಸವನ ಕಣ್ಣು ತುಂಬಿಕೊಂಡು ಅಮ್ಮನ ಭಕ್ತಿಗೆ ಪಾತ್ರರಾಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇದೇ ಹಿರೇಗುಂಟೂರು, ಶ್ರೀ ದ್ಯಾಮಲಾಂಬ ದೇವಿ ನೆಲೆಸಿರೋಂತಹ ಊರು. ನಮ್ಮ ಊರಿನ 3% ಭಕ್ತಾದಿಗಳಿರುವಂತಹ ಶ್ರೀ ದ್ಯಾಮಲಾಂಬ ದೇವಿಯ ಸನ್ನಿಧಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಆ ದ್ಯಾಮಲಾಂಬ ದೇವಿಯ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ. ಫ್ರೆಂಡ್ಸ್, ತುಂಬ ಜನಸಂಖ್ಯೆ ಸೇರಿದೆ ನೋಡಿ. ಅಲ್ಲಿ ರಥೋತ್ಸವ ನೋಡೋದಕ್ಕೇ ಇಷ್ಟೊಂದು ಜನ ಭಕ್ತಾದಿಗಳು ಗಾಡಿಗಳನ್ನ ನಿಲ್ಲಿಸಿ ಕಾಯ್ತಾ ಇದ್ದಾರೆ. ಫ್ರೆಂಡ್ಸ್, ಪೊಲೀಸ್ನವ್ರು ನೋಡಿ ಫುಲ್ ಬಂದೋಬಸ್ತಾಗಿ ಡ್ಯೂಟಿ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಶ್ರೀ ದ್ಯಾಮಲಾಂಬ ದೇವಿಯ ತೇರು ರೆಡಿಯಾಗಿ ನಿಂತಿದೆ. ಇನ್ನೇನು ಎಲ್ಲ ಭಕ್ತಾದಿಗಳ ಮುಂದೆ ತೇರು ಹರಿಯೋದು ಒಂದೇ ಬಾಕಿ ಇರೋದು. ಫ್ರೆಂಡ್ಸ್, ದೇವಿಯ ಒಳಗಡೆಯಿಂದ ತಗೊಬಂದು ಆ ತೇರೊಳಗಡೆ ಕೂಡಿಸಿದ ತಕ್ಷಣ ತೇರು ಹೊರಡುತ್ತೆ.
ನೋಡಿ ಫ್ರೆಂಡ್ಸ್, ನಮ್ಮ ಮನೆ ದೇವರ ರಥೋತ್ಸವದ ರಥ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ, ಎಷ್ಟು ಜನ ಸೇರಿದ್ದಾರೆ ಭಕ್ತಾದಿಗಳು. ಫ್ರೆಂಡ್ಸ್, ಇಲ್ಲಿ ತುಂಬಾ ಮೆಮೊರೀಸ್ ಇದೆ ನಮಗೆಲ್ಲ. ಚಿಕ್ಕ ವಯಸ್ಸಿಂದನೂ ಈ ತೇರನ್ನ ಸಿಡಿನ ಈ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ತಪ್ಪದೇ ಬರ್ತಾಯಿದ್ವಿ. ನಮ್ಮ ಫ್ರೆಂಡ್ಸು, ನಾವು, ನಮ್ಮ ಫ್ಯಾಮಿಲಿ ಎಲ್ಲನೂ ಬಂದು ಇಲ್ಲಿ ಫುಲ್ಲು ಭಕ್ತಿಯಿಂದ ಅಮ್ಮಗೆ ನಮಿಸಿ ತುಂಬ ಸಂಭ್ರಮಪಟ್ಟು ಈ ಜಾತ್ರೆಯ ಒಂದು ಸಂತೋಷದ ಕ್ಷಣಗಳನ್ನ ಇವತ್ತಿಗೂ ಮೆಮೊರಿಯಾಗಿ ಆಗ್ತಾಯಿದ್ವಿ ಫ್ರೆಂಡ್ಸ್. ರಿಯಲಿ ಬ್ಯೂಟಿಫುಲ್ ಆದಂಥ ಮೆಮೊರಿ ದ್ಯಾಮಲಾಂಬ ದೇವಸ್ಥಾನದ ಪ್ರತಿ ಜಾತ್ರೆಯಲ್ಲೂ ನಮಗೆ ಸಿಗ್ತಾಯಿತ್ತು. ದೇವಸ್ಥಾನದ ಮೇಲ್ಗಡೆ ಹೋಗಿ ಮನಗೋದು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಜಾತ್ರೆಗೆ ಬರ್ತಾಯಿದ್ರು. ತುಂಬ ಅದ್ದೂರಿಯಿಂದ ಈ ಜಾತ್ರೆನ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಯಾಕಂದರೆ ರಜದಲ್ಲಿ ಬರ್ತಾಯಿತ್ತು, ಸ್ಕೂಲು ರಜೆ ಇರೋದು ಫ್ರೆಂಡ್ಸ್. ಅವಾಗೆಲ್ಲ ಮೂರು ದಿವಸ ಬಂದು ಈ ಜಾತ್ರೆನ ಮುಗಿಸಿ ಕೊನೆಗೆ ಲಾಸ್ಟ್ಗೆ ಓಕಳಿ ಆದಮೇಲೆ ಊರು ಬಿಡ್ತಾಯಿದ್ವಿ. ಇವತ್ತು ಎಷ್ಟು ಬ್ಯುಸಿಯಾಗಿದೆ ಅಂದರೆ ಈ ದೇವಿಯ ಜಾತ್ರೆನ ಬಂದ್ಬಿಟ್ಟು ತೇರು ಒಂದೇ ನೋಡ್ಕೊಂಡು ಹೋಗೋಷ್ಟು ಇವತ್ತು ಕಾಲ ಟೈಮ್ ಇಲ್ಲ ಥರ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ರಿಯಲಿ ಐ ಮಿಸ್ ಯು ಓಲ್ಡ್ ಡೇಸ್ ಅಂತ ಹೇಳ್ತಾ ಫ್ರೆಂಡ್ಸ್. ನೋಡಿ, ಈ ಫುಲ್ಲು ಪೆಂಡಲ್ ಕೆಳಗಡೆ ಇರೋ ಎಲ್ಲನೂ ನಮ್ಮ ದೇವಿಯ ಭಕ್ತಾದಿಗಳು, ಒಂದು ನಮ್ಮ ಮನೆ ದೇವರ ಭಕ್ತಾದಿಗಳು ಅಂತ ತುಂಬ ಖುಷಿಯಿಂದ ಹೇಳ್ಬೋದು. ನೋಡಿ, ಮಕ್ಕಳಿಗೆಲ್ಲ ಬಂದಿರೋಂತಹ ಈ ಆಟ ಸಾಮಾನುಗಳು ಭಾಳ ಸಂಭ್ರಮಾಚರಣೆ ಇರೋದು ಫ್ರೆಂಡ್ಸ್. ಇವಾಗೂ ಹಾಗೇ ಇದೆ. ಆದರೆ ನಾವು ಸಂಭ್ರಮ ಪಡೋದಕ್ಕೆ, ಖುಷಿಯಾಗಿ ಬಿಂದಾಸಾಗಿ ಆಡೋದಕ್ಕೆ ಚಿಕ್ಕ ಮಕ್ಕಳೆಲ್ಲ ಈಗ ಆಲ್ರೆಡಿ ದೊಡ್ಡವರಾಗ್ಬಿಟ್ಟಿದ್ದೀವಿ. ದೊಡ್ಡರಾದ್ಮೇಲೆ ಜವಾಬ್ದಾರಿ, ಟೆನ್ಷನ್ಸು, ಅವು ಇವು ಆಳ ಮೂಳ ಹೆಚ್ಚು. ನೋಡಿ, ನಮ್ಮ ಬ್ರದರ್ ಹೆಣ್ಣು ಹೋಗ್ತವ್ರೆ. ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರು, ನಮ್ಮ ಊರಿನ ಭಕ್ತಾದಿಗಳೆಲ್ಲರೂ ಬಂದಿರ್ತಾರೆ ಫ್ರೆಂಡ್ಸ್. ತುಂಬ ಖುಷಿಯಿಂದ ಬಂದು ಅಮ್ಮನ್ನ ನಮಿಸಿ ಇಲ್ಲಿ 2 ದಿವಸ ಆರಾಮಾಗಿ ಅಮ್ಮನ ಸನ್ನಿಧಿಯಲ್ಲಿ ನಿದ್ದೆ ಮಾಡಿ ಹೋಗ್ತಾಯಿದ್ವಿ. ಓಲ್ಡ್ ಡೇಸ್ ಎಲ್ಲ ನೆನಪಾಯಿತು. ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಅಮ್ಮ ಎಲ್ಲರಿಗೂ ಒಳ್ಳೇದು ನೋಡು, ಚೆನ್ನಾಗಿ ನೋಡ್ಕೊಂಬತ್ತಾ ಇದ್ವಿ. ಜಾತ್ರೆ ಕೈಯನ್ನ
ಫ್ರೆಂಡ್ಸ್, ನಾವು ಜಾಸ್ತಿ ಇಲ್ಲೇ ಮನಗ್ತಿದ್ದೆವು. ನಮ್ಮೂರವರು ತುಂಬ ಜನ ಇಲ್ಲೇ ಮನಗ್ತಾ ಇದ್ರು ಈ ಹಾಲಲ್ಲಿ. ಫ್ರೆಂಡ್ಸ್, ಹೂವು ಹಣ್ಣು ಕಾಯಿ ತಾಮಕ್ಕಂತೂ ಜನ ನಮ್ಮ ಹತ್ರ ತೊಳಿ ಅಂತೇಳಿ ತುಂಬಾ ಫೋರ್ಸ್ಫುಲ್ ಮಾಡೋರು. ಅದರಲ್ಲೂ ಒಂದು ಕಡೆ ಹೋಗ್ಬಿಟ್ಟು ತೊಗೊಂಬಿಟ್ಟು ನಾವು ನಮ್ಮ ಮಾವ ಆ ತೇರಿನ ಚಕ್ರಗಳಿಗೆ ಒಡಿಸ್ಕೊಂಡು, ಅಮ್ಮ ಒಳ್ಳೇದು ಮಾಡು, ಎಲ್ಲರಿಗೂ, ಎಲ್ಲ ಕಷ್ಟದಲ್ಲಿರೋರ್ಗು ಒಳ್ಳೇದಾಗಲಿ, ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ಒಳ್ಳೇದಾಗಲಿ ಅಂತೇಳಿ ಅಮ್ಮನ ಹತ್ರ ಕೇಳ್ಕೊಂಡೆ. ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಮ್ಮ, ನಂಬಿಕೆ ಇದೆ. ನಮಗಂತೂ ತುಂಬಾ ಒಳ್ಳೇದು ಮಾಡಿದ್ದಾಳೆ ನಮ್ಮ ಮನೆ ದೇವರು. ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಈ ಅಮ್ಮನ್ನೇ ನೆನೆಸೋದು. ಹಾಕಿ ಹಾಕಿ ಹಾಕ ಓಕೆ. ಕೊಡು ಮಾಮ ಇನ್ನೂ. ಇಲ್ಲ, ನಾನು ನಮ್ಮ ಹುಡುಗರಿಗೆ ಏನಂತ ಆಗ್ಬೇಕಾಯ್ತು ತಗ. ಬಾ, ನಾನು ತೇರಿ ಕಾಯಿ ಬಡಿಸ್ಬೇಕು ಮೇಡಮ್. ಎಷ್ಟು ಮಾಮ ಕೇಳು. ಹಾಂ ತಗ. ಅವ್ರು ತಗೋಸಿದ್ರು, ಅವ್ರು ತಗೊಂಡಿದ್ರು. ನೋಡ 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 ಎಷ್ಟು ಚಂದ ರೆಡಿ ಮಾಡಿದ್ದಾರೆ ನೋಡ ತೇರ. ಬ್ಯೂಟಿಫುಲ್ ಆ್ಯಂಡ್ ಎಕ್ಸಲೆಂಟ್ ಆಗಿದೆ ಫ್ರೆಂಡ್ಸ್ ತೇರು. ಹೂವು ನೋಡಿ ಡಿಸೈನಾಗಿ ಮಾಡಿದ್ದಾರೆ. ವಾವ್. ತೆಗಿಯ ಪಾಟ್ದ ಗುರುವೇ, ತೆಗಿಲಿ, ವಿಡಿಯೋ ಮಾಡ್ತಾ ಇದ್ದೀನಿ. ಹೊಡಿ
ಫ್ರೆಂಡ್ಸ್, ಚಿಕ್ಕ ವಯಸ್ಸಲ್ಲಿ ನಾವು ನೋಡಬೇಕಾದಾಗ ಇಷ್ಟೊತ್ತಿಗೆಲ್ಲ ರಥೋತ್ಸವ ಮುಗಿದೋಗಿರೋದು. ಈ ಟೈಮೇ ತುಂಬ ಲೇಟ್ ಆಗ್ತಿರೋದು ಅನಿಸ್ತಾ ಇದೆ. ನೋಡಿ ಎಷ್ಟು ಜನಸಂಖ್ಯೆ ಸೇರಿದ್ದಾರೆ, ತುಂಬ ಜನ ಸೇರಿ ರಥೋತ್ಸವ ನಡೆಸ್ತಾ ಇದ್ದಾರೆ. ಫ್ರೆಂಡ್ಸ್, ನೋಡ್ತಾ ನೋಡ್ತಾ ಕತ್ಲಾಗೆ ಹೋಗ್ಬಿಡ್ತು. ನೋಡಿ ಎಷ್ಟು ಜನಸಂಖ್ಯೆ ಸೇರಿದೆ ಈ ರಥೋತ್ಸವನ ನೋಡೋದಕ್ಕೆ. ಶ್ರೀ ದ್ಯಾಮಲಾಂಬೆ ರಥೋತ್ಸವ. ಫ್ರೆಂಡ್ಸ್, ಜನನೇ ಇಲ್ಲ ಅಂದ್ಕೊಂಡಿದ್ವಿ, ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ. ಇನ್ನೇನು ರಥೋತ್ಸವ ಸ್ಟಾರ್ಟ್ ಆಯಿತು. ಅಮ್ಮನ್ನ ತಗೊಬಂದ್ಬಿಟ್ಟು ಆ ರಥದೊಳಗಡೆ ಕೂರಿಸಿದ್ದಾರೆ. ಈಗ ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ತುಂಬ ಅದ್ಧೂರಿಯಾಗಿ ನಡೆಯುವಂತಹ ರಥೋತ್ಸವ ಇದು. ತುಂಬ ಜನ ಭಕ್ತಾದಿಗಳು ಅಮ್ಮನ ಭಕ್ತಿಗೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.